ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ನಮ್ಮ ಜೊತೆಗೆ ಇವತ್ತು ವಿಶೇಷವಾಗಿರುವಂತಹ ಅತಿಥಿ ಇದ್ದಾರೆ. ಅದು ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿ ಆಗಿರುವಂಥ HD ದೇವೇಗೌಡರು. 91 ಮುಗಿಸಿ 92ಕ್ಕೆ ಕಾಲಿಡುವಂಥ ಸಂದರ್ಭ ಮೇ 18. ಆದರೆ ಅವರಲ್ಲಿ ಇನ್ನೂ ಕೂಡ ಯೌವನ ಈಗೇನೋ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಈ ಚುನಾವಣೆಯಲ್ಲಿ ಮಾತುಗಳು ಬರ್ತಾ ಇವೆ. ಹೇಗಿದೆ ಅವರ ಈ ಬಾರಿಯ ಚುನಾವಣೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಡಗಿಯವರೇ, ಸರ್ ನೀವು ಬೆಂಗಳೂರಿಂದ ಬಂದಿದ್ದೀರಿ. ಹೌದು. ಅದರಲ್ಲೂ ನಾನು ನಿಮ್ಮ ಮಾಲೀಕರು. ಇವತ್ತು ತಮ್ಮದೇ ಆದಂಥ ಒಂದು ದೃಷ್ಟಿ ಮಾಧ್ಯಮವನ್ನು ಸ್ವತಃ ಜನಗಳದು ಅಂತ ಹೇಳಿ ಮಾಡಿದರು. ಪಬ್ಲಿಕ್ ಟಿವಿ. ಹೌದು. ನನ್ನ ಸ್ನೇಹಿತರಾದ ರಂಗ ಅವರು, ಅವರ ಯಾರ ದಾಕ್ಷಿಣ್ಯಕ್ಕೆ ಬಲಿಯಾಗದೇನೆ ಅವರೇ ಇದು ಪಬ್ಲಿಕ್ ಟಿವಿ ಅಂತೇಳಿ ತಾವು ಸ್ವತಃ ಮಾಡಿ ಇವತ್ತು ಅಲ್ಲಿಂದ ಬಂದಿದ್ದೀರಿ. ಹೌದು, ನನಗೆ 91, ಇನ್ನೊಂದು 15 ದಿನ ಇರಬಹುದು, 20 ದಿನ ಇರಬಹುದು. ನಾನು ಯಾವಾಗಲೂ ಹೇಳುತ್ತೇನೆ, ಎಲ್ಲಿವರೆಗೆ ಹೋರಾಟ ಮಾಡುವ ಚೈತನ್ಯ ಇರುತ್ತೋ ಅಲ್ಲಿವರೆಗೂ ನಾನು ಜನಪರವಾಗಿ ಹೋರಾಟ ಮಾಡ್ತೀನಿ ಅಂತ. ಹೇಗೆ ಸಾಧ್ಯ ಆಗತ್ತೆ ಈ ಉತ್ಸಾಹ? ಇದು ಇವತ್ತು ಹೇಳಿದ ಮಾತಲ್ಲ. ಹೌದು, ನಾನು ಮೊದಲಿಂದಲೂ ಹೇಳ್ಕೊಂಬಂದಿದ್ದೇನೆ. ನನಗೆ ಬೇರೆ ಹವ್ಯಾಸಗಳಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು. ನಾನು ರಾಜಕೀಯವಾಗಿ ಪ್ರವೇಶ ಮಾಡಿದ್ದೇ ಒಂದು ಆಕಸ್ಮಿಕ. ಬಂದ ಮೇಲೆ ಅದರಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಈ ರಾಜ್ಯಕ್ಕೆ ನನ್ನಿಂದ ಏನು ಮಾಡೋಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ನಾನು ಸರ್ವಜ್ಞ ಅಲ್ಲ, ತಿಳ್ಕೊಳ್ತೀನಿ ಬೇರೆಯವ್ರ ತಿಳ್ಕೊಂಡು ಯಾವ ವಿಷಯಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಿ ನಾನು ಆ ವಿಷಯಗಳ ಬಗ್ಗೆ ವಿಧಾನಸಭೆಯಲ್ಲಿ ಮೊದಲು ನನ್ನ ಕರ್ತವ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಉದಾಹರಣೆಗೆ, ಈ ಕಾವೇರಿ ನೀರು ಇದು 200 ವರ್ಷದ ವ್ಯಾಜ್ಯ. ದುರಂತ ಏನಂದರೆ, ಸ್ಟೇಟ್ ರಿಆರ್ಗನೈಸೇಷನ್ ಆಯಿತು. ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆದರು. 3 ತಿಂಗಳು ಕಡಾರಮಂಜಪ್ಪನವರು ಇಟ್ಟಿದ್ರು. ಅದೆಲ್ಲ ಒಂದು ಡ್ರಾಮಾ, ಎಲ್ಲ ಬೆಳೆಯಂತೆ. ಕಾಮರಾಜನಗರ ಹುಟ್ಟುಹಬ್ಬಕ್ಕೆ ಹೋಗ್ತಾರೆ. ಎಷ್ಟು ನೀರು ಬೇಕಾದರೂ ಕೊಡ್ತೀನಿ, ನೀವು ಭತ್ತ ಕೊಡಿ ಅಂತ. ಇಲ್ಲೇ ನಮ್ಮ ಪಕ್ಕದಲ್ಲೇ ಹರಿಯೋ ನೀರು. ನಮ್ಮ ಜನ ದುಡಿಯುವ ಕೈಗೆ ನೀರು ಅವ್ರ ಹೊಲಕ್ಕೆ ಸಿಕ್ಕಿದ್ರೆ 1ಕ್ಕೆ 10 ಪಟ್ಟು ಬೆಳೆ ಬೆಳೀತಾರೆ. ನಾನು ರೈತನ ಮಗನಾಗಿ ಮೊದಲನೇ ಬಾರಿ 1964 ನಾನು ರೆಸಲ್ಯೂಷನ್ ಮೂವ್ ಮಾಡಿದೆ. ಒಬ್ಬ ಮಾತಾಡಲಿಲ್ಲ, ನಾನೊಬ್ಬನೇ ಮಾತಾಡಿದೆ. ಗೋಪಾಲ್ ಗೌಡರು ಮುಂದಿನ ಬೆಂಚಲ್ಲಿ ಕೂತಿದ್ರು. ವೈಕುಂಠ ಬಾಳಿಗರು ಮೂವರದ್ದು ರೆಸಲ್ಯೂಷನ್ 15 ಮಿನಿಟ್ಸ್ ಇದೆ, ನನಗೆ 1.25 ಗಂಟೆ ಬೇಕು ಅಂತ.
ನಾನು ವಿಷಯ ಸಂಗ್ರಹಣ ಮಾಡಿದ್ದೆ. ಆಗ ಗೋಪಾಲಗೌಡರು ನೋಡೋಣ ಮಾತಾಡಿ ನೋಡೋಣ ಅಂದರೆ ಶಕ್ತಿ ಇಲ್ಲ 1.5 ಗಂಟೆ ಈ ಸದನವನ್ನು ತೆಗೆದುಕೊಂಡು ಹೋಗಲಿಕ್ಕೆ. ನಾನು ಮಾತಾಡಿದ ವೈಕುಂಠ ಬಾಳಿಗರು ಆಲ್ರೆಡಿ ಐ ವಿಲ್ ಲಿವ್ ಇಟ್ ಟು ದಿ ಹೌಸ್. ನಾನು ಮಾತಾಡಿದ ಮೇಲೆ ಗೋಪಾಲಗೌಡರು ದೊಡ್ಡ ಮನುಷ್ಯ, ನೀವು ಇಷ್ಟೊಂದು ವಿಷಯವನ್ನು ಸಂಗ್ರಹಣ ಮಾಡಿದಿರಿ ಅಂತ ನಮಗೆ ಗೊತ್ತಿಲ್ಲ. ನಾವೇನಿದ್ರು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಮಾತಾಡೋ ಹೆಚ್ಚು ಅನುಭವ. ನಾನು ಐ ಆಮ್ ಸಾರಿ ಮಿಸ್ಟರ್ ಗೌಡ. ದೊಡ್ಡ ವ್ಯಕ್ತಿ. ಪ್ರಾರಂಭ ಆಯಿತು. ನಿಜಲಿಂಗಪ್ಪನವರು ಹೇಳಿದರು, ದೇವೇಗೌಡರು ಅನ್ನಲಿಲ್ಲ, ಏಕೆ ನಾನು ತೆಗೆದಾಕ್ಬಿಟ್ಟಿದ್ರು ಅವರು. ನಾನು ಎ ಜಿ ರಾಮಚಂದ್ರ ಇದ್ದೆ, ಬಿ ಡಿ ಜೊತೆ ಈ ಗುಂಪಲ್ಲಿದ್ದೆ. ಹೊಳೆ ನರಸೀಪುರದ ಗೌಡರು ಉತ್ತಮವಾದಂಥ ಒಂದು ರೆಸಲ್ಯೂಷನನ್ನು ತಂದಿದ್ದಾರೆ. ಇದು ಸ್ವಾಗತಿಸುವ ಖಾಸಗಿ ನಿರ್ಣಯ. ಆದರೆ ಒಂದು ಷರತ್ತು ಹಾಕಿದ್ದಾರೆ, 5 ವರ್ಷದೊಳಗೆ ಹೇಮಾವತಿ, ಹಾರಂಗಿ, ಕಬಿನಿ ಇದನ್ನೆಲ್ಲ ಮಾಡಬೇಕು ಅಂತ. ಈ ಷರತ್ತೇನಿದೆ ಸ್ವಲ್ಪ ಸರ್ಕಾರಕ್ಕೆ ಇಕ್ಕಟ್ಟಾಗುತ್ತೆ. ಬಟ್ ನಿಮ್ಗೆ ಅನ್ಸುತ್ತಾ ಈ ಬಾರಿ ಕಾವೇರಿ ವಿಚಾರ ಚರ್ಚೆಗೆ ಬರುತ್ತೆ, ಜನ ನೋಡ್ತಾರೆ ಅದನ್ನ ಅಂತ ಹೇಳಿ? ಜನ ನೋಡೋದು ಬಿಡೋದು ಬೇರೆ ವಿಷಯ ರೀ. ಇವತ್ತು ಈ ನಾಡಿನಲ್ಲಿ ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ, ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಕುಡಿಯೋ ನೀರಿಗೆ, ತುಮಕೂರಲ್ಲಿ, ಹಾಸನದಲ್ಲಿ, ಮಂಡ್ಯದಲ್ಲಿ ಕುಡಿಯೋ ನೀರಿಗೆ, ಮೈಸೂರಲ್ಲಿ 29 ತಾಲೂಕು, 9 ಜಿಲ್ಲೆ, ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು. ನನ್ನ ಪ್ರಶ್ನೆಯಲ್ಲ ಇದು. ಜನ ಎಷ್ಟು ಸಂಕಷ್ಟಕ್ಕೆ ಈಡಾಗಿದೆ. ಯಾರಿಂದ ಇದು ಈ ಸಂಕಷ್ಟ ಬಂದಿದ್ದು? ಯಾರಿಂದ? ಆಳುವ ಅರಸರುಗಳು ಸರಿಯಾದ ರೀತಿ ನಡ್ಕೊಂಡಿದ್ರೆ ಈ ಸ್ಥಿತಿಯಾಗ. ಬಟ್ ಈ ಬಾರಿ ತುಂಬಾ ಅಗ್ರೆಸಿವ್ ಆಗಿದ್ದೀರಾ ನೀವು ಈ ಚುನಾವಣೆಯಲ್ಲಿ. ನೋ, ಈಗ ಪಾಪ ಸಿದ್ದರಾಮಯ್ಯ ಇರಲಿ ಬಿಡಿ, ಪಾಪ ಎಲ್ಲಿದ್ದ ದೊಡ್ಡ ಮನುಷ್ಯರು, ಅವ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಬಟ್ ಜೆಡಿಎಸ್ ಅನ್ನು ಮುಗಿಸಲೇಬೇಕು ಅಂತ ಸಿದ್ದರಾಮಯ್ಯ ಪಣ ತೊಟ್ಟು. ಒಂದು ನಿಮಿಷ ಕೇಳಿ. ಈಗ 6 ತಿಂಗಳು ಅಥವಾ 8 ತಿಂಗಳ ಹಿಂದೆ ರಾಜ್ಯಸಭೆಯಲ್ಲಿ ನಾನು ಈ ಕಾವೇರಿ ವಿಷಯದ ಬಗ್ಗೆ ಹೇಳಲಿಕ್ಕಾಗಲ್ಲ, ಮುಂದಿನ ಸೀಟನ್ನು ಹಿಡಿದು ಶಕ್ತಿ ಮೀರಿ ಎದ್ದು ನಾನು ಮಾತನಾಡಿದ್ದು ವೈರಲ್ ಆಗಿ. ಹೌದು. ದೇವೇಗೌಡರ ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳ್ತಾರೆ ಪಾಪ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು. ಅಧಿಕಾರ ಮನುಷ್ಯನ ದಾರಿ ತಪ್ಪಿಸ್ತದೆ. ಯಾವ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ, ಕೃಷ್ಣ ಎಸ್.ಎಂ. ಕೃಷ್ಣ, ಖರ್ಗೆ, ವೀರಪ್ಪ ಮೊಯ್ಲಿ, ಮುನಿಯಪ್ಪ, 4 ಜನ ಮಂತ್ರಿಗಳು, 17 ಜನ MP ಗಳು BJP, ಒಬ್ಬ ಏಕಾಂಗಿ. ನೀವು ಒಬ್ಬರೇ ಹೋರಾಟ ಮಾಡಿದ್ರಿ? ಮಾಡಿ. ಬಟ್ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಬಂದೆ ಬಿಡಿ. ಅಲ್ಲ, ಅವ್ರು ಹೇಳೋದು ಲೀವ್ ದಟ್
JDS ಅನ್ನು ಮುಗಿಸ್ಲೇಬೇಕು ಅನ್ನೋ ಪಣ ತೊಟ್ಟಂಗಿದೆ ಅವರು. ಲೀವ್ ದಟ್ ಸಿದ್ದರಾಮಯ್ಯ, ಓಕೆ. ಲೀವ್ ದಟ್. ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಈ ರಾಷ್ಟ್ರದಲ್ಲಿ ಮನಮೋಹನ್ ಸಿಂಗ್ ನನ್ನ ಹತ್ರ ಬಂದು ನನ್ನ ಕೈ ಹಿಡ್ಕೊತಾರೆ, ನಾನು ಏನು ಮಾಡಲಿ? ಇನ್ನೊಂದೇ ವರ್ಷ ಇರೋದು, ನನಗೆ ಸರ್ಕಾರದ ಮೇಲೆ ಬೇಕಾದಷ್ಟು ಆಪಾದನೆ ಬಂದವೆ. ಈ ಒಂದು ವರ್ಷದಲ್ಲಿ ಏನಾದರೂ ಸರ್ಕಾರದ ಮರ್ಯಾದೆ ಉಳಿಸೋದಕ್ಕೆ ತಮಿಳುನಾಡಿನ 40 MP ಅವರ ಬೆಂಬಲದಿಂದ ನಾನು ಸರ್ಕಾರ ನಡೆಸಬೇಕಾಗಿದೆ. ದಯಮಾಡಿ ನೀವು ಕೋರ್ಟಲ್ಲಿ ಏನಾದ್ರು ಮಾಡ್ಕೊಳ್ಳಿ. ಬದುಕಿದ್ದಾರೆ ಮನಮೋಹನ್ ಸಿಂಗ್. ನಾನು ಇವೆಲ್ಲ ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸಲ್ಲಿದೆ. ಆಲ್ ದೀಸ್ ಥಿಂಗ್ಸ್ ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸ್. ಇದೆಲ್ಲ ಸಿದ್ದರಾಮಯ್ಯವ್ರಿಗೆ ಗೊತ್ತಾಗಲ್ಲ ಅಂತೀರಾ? ನನಗೆ ಬೇಡ ಅವ್ರ ಬಗ್ಗೆ ಅವ್ರ ಹೆಸರೇ ತೆಗೆದು ಮಾತ್ರ ಬಿಡಬೇಡಿ. ಈ ರಾಜ್ಯದ ಜನ ದೇವೇಗೌಡ ಏನು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ನಾನು ಒಂದೊಂದಾಗಿ ಎಳೆಯಾಗಿ ಬಿಡಿಸಬಲ್ಲೆ ನಾನು. ಬಟ್ ನೀವೇನೋ ಎತ್ತುತ್ತಾ ಇಲ್ಲ. ದಯಮಾಡಿ ತಾವು ಅಲ್ಲಿಂದ ಬಂದಿದ್ದೀರಿ, ನೀವು ಈಗಿರೋ ಮುಖ್ಯಮಂತ್ರಿ ಬಗ್ಗೆ ನಾನು ತುಂಬ ವ್ಯಾಖ್ಯಾನ ಮಾಡ್ತೀನಿ ಅಂತೆಲ್ಲ ಕೊನೆಯಲ್ಲಿ ಹೇಳ್ತೀನಿ ಒಂದು ಮಾತನ್ನು. ಏನು ಮಾಡಿದ್ದೀನಿ ಈ ರಾಜ್ಯಕ್ಕೆ ಅನ್ನೋದ್ರ ಬಗ್ಗೆ ಅವರೊಂದು ಮಾತು ಹೇಳಿದರು, ದೇವೇಗೌಡ ಮಾಡಿರೋದು ಏನು ಈ ರಾಜ್ಯಕ್ಕೆ ಅಂತ. ಆ ನೋವು ಈ 91ನೇ ವಯಸ್ಸಲ್ಲಿದೆ ಇದೆ. ಇವತ್ತು ಕೃಷ್ಣಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಫೌಂಡೇಶನ್ ಆಗಿದೆ, ಬಚಾವತ್ ಅವಾರ್ಡ್ ನಿಜಲಿಂಗಪ್ಪ ಮುಖ್ಯಮಂತ್ರಿ. ದಯಮಾಡಿ ಇವತ್ತು ಆ ಸುಗತ ಬರೆದಿರೋ ಪುಸ್ತಕನ ಒಂದು ಸಾರಿ ಮೆಲುಕು ಹಾಕಿ ನೋಡಿ. ಜಾಮ್ದಾರು ಆಗ್ತಾನೆ ಹೊರದೇಶದಿಂದ ಬಂದಿದ್ರು. 130 ಹಳ್ಳಿ ರಿಯಾಲಿಟಿ ಶೋ ಬಾಗಲಕೋಟೆನ ಶಿಫ್ಟ್ ಮಾಡಬೇಕು. ಅವರೇ ಹೇಳ್ತಾರೆ, ಒಂದು ಮುರ್ಕಲ್ ಜೀಪ್ ಇತ್ತು, ಒಬ್ಬ ಜವಾನ ಇದ್ದನ ಹೋದಾಗಂತ. ದೇವೇಗೌಡರು ಏನು ಕೇಳಿದೆ ಎಲ್ಲ ಕೊಟ್ಟರು. ನಾನು ಹಳೆ ಮೈಸೂರಿನೊಬ್ಬ ಒಕ್ಕಲಿಗ ರಾಜಕಾರಣಿ, ಆ ಭಾಗದ ಜನತೆಯ ಅವರು ಗುಳೆ ಹೋಗ್ತಾ ಇದ್ರು. ಅಂಥ ಕೆಟ್ಟ ಪರಿಸ್ಥಿತಿ ಇದ್ದಂಥ ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ನೀರು ಕೊಟ್ಟ ಮಹಾನುಭಾವ ದೇವೇಗೌಡ. ಅವನಲ್ಲದೆ ಯಾರೋ ಕೊಡೋಕ್ಕಾಗ್ತಾಯಿತ್ತು. ಅವ್ರು ಬರೀತರು, ಲಿಂಗಾಯತರು. ನಾನು ಈ ಮಹಾನುಭಾವ ಹಣಕಾಸಿನ ಮಂತ್ರಿ ಹೇಳಲಿ, 640 ಕೋಟಿ 18% ಬಡ್ಡಿಲಿ ಪಬ್ಲಿಕ್ನಿಂದ ದುಡ್ಡೆತ್ತೀನಿ. 18% ಬಡ್ಡಿ ಯಾರು ಕೊಡ್ತಾರೆ? ಈ ಸರ್ಕಾರ PRS ಕಂಪನಿಯಿಂದ 180 ಕೋಟಿ ಸಾಲ ತಂದು ವೀರಪ್ಪ ಮೇಲೆ ಸರ್ಕಾರದ ಇದು ಸಂಬಳ ಕೊಟ್ಟಿದ್ರು ನೌಕರರಿಗೆ. ನನ್ನ ಹೆಸರಲ್ಲಿ, ನನ್ನ ಹೆಂಡತಿ ಹೆಸರಲ್ಲಿ 1 ಲಕ್ಷ ಮೊದಲು ಹಾಕ್ತೆ. ನಾನು ಶ್ರೀಮಂತ ಅಲ್ಲ, ಆದರೆ ಜನಕ್ಕೆ ನಂಬಿಕೆ ಬರಲಿ ಅಂತ 650 ಕೋಟಿ ಹಣ ಕೆಲಸ ಶುರುವಾಯಿತು. ಡೆಲ್ಲಿಗೆ ಹೋದೆ,
ನಾನು ಸಾಮಾನ್ಯ ರೈತನ ಮಗ. ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟ್ರು, ಗಾಡ್ಗಿಲ್ಲು ಪ್ಲಾನಿಂಗ್ ಕಮಿಷನ್ ಡೆಪ್ಟಿ ಚೇರ್ಮನ್. ಇರಿಗೇಷನ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್, ಅದರಿಂದ ಹಣ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ನಿಂತೋಯ್ತು. ಬಟ್ ನೀವು ಶ್ರೀಮಂತ ಅಲ್ಲ ಅಂತೀರಾ? ಒಂದು ನಿಮಿಷ ಬಂದೆ, ಇದು ಮುಖ್ಯ, ಒಂದೊಂದಾಗಿ ಕೇಳಿ. ಓಕೆ. ಇಂದಿರಾ ಗಾಂಧಿ ಆಯಿತು, ರಾಜೀವ್ ಗಾಂಧಿ ಬಂದರು, ರಾಜೀವ್ ಗಾಂಧಿ ಆಯಿತು, ನರಸಿಂಹರಾವ್ ಆಯಿತು, ನಾನು ಪ್ರಧಾನಮಂತ್ರಿ ಆಮೇಲೆ ಮನಮೋಹನ್ ಸಿಂಗ್. ಹೌದು. ಆಕ್ಸಿಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಅಂತ ಒಂದು ಈ ರಾಷ್ಟ್ರದಲ್ಲಿ ನೆಹರು ಕಾಲದಲ್ಲಿ ಕಟ್ಟಿರೋ ಅಣೆಕಟ್ಟೆಗಳು, ಅದು ಮೇಜರ್ ಡ್ಯಾಮ್ ಇರ್ಬೋದು, ಮೀಡಿಯಂ ಡ್ಯಾಮ್ ಇರ್ಬೋದು, ಅವೆಲ್ಲವೂ ಅಲ್ಲಲ್ಲೇ ನಿಂತಿದ್ದ ಪರಿಣಾಮ ಅದಕ್ಕೆ ಹಣವನ್ನು ಒದಗಿಸ್ಬೇಕು ಅಂತ ಹೇಳಿ ನಾನು ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಅಲ್ಲ, 13 ಕೂಟಗಳ ಒಬ್ಬ ಪ್ರಧಾನಮಂತ್ರಿ. ನಾನು ಅದಕ್ಕೆ ವಿಶೇಷ ನಿಧಿಯನ್ನು ನಾನು ತೆಗೆದಿಡುವ ಒಂದು ತೀರ್ಮಾನ ಮಾಡಿದೆ ನಮ್ಮ ಸರ್ಕಾರ. ಅದರಿಂದ ಕೃಷ್ಣಾ ಬೇಸಿನಿನ ಪ್ರಾಜೆಕ್ಟ್ಗಳಿಗೆ 18,000 ಕೋಟಿ ಬಂದಿದೆ. ದೇವೇಗೌಡ ಏನು ಮಾಡ್ದ, ಈ ಮಾತನ್ನು ಯಾರು ಆಡಲಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವ್ರ ಮಾತಿಗೆ ಶ್ರೀಮಂತರು, ಇರುವಂತವ್ರು, ಅವರು ಕುಮಾರಸ್ವಾಮಿ ಅವ್ರನ್ನ ಪದೇ ಪದೇ ಕಾಲಿಡ್ತಾ ಇದ್ದಾರೆ. ಬಂದೆ ಗೌರವದಲ್ಲಿ ಮಾತಾಡ್ತೀನಿ. ಅವರ ವ್ಯಕ್ತಿತ್ವಕ್ಕೆ ಮೀರಿದ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವ್ರ ವ್ಯಕ್ತಿತ್ವಕ್ಕೆ ಮೀರಿದ ಡಿ ಕೆ ಶಿವಕುಮಾರ್ ಗೊತ್ತು ನನಗೆ. ಬಂಗಾರಪ್ಪ ಬಂದಿಖಾನೆ ಮಿನಿಸ್ಟರ್ ಮಾಡಿದ್ರು. ಇವತ್ತು ಈ ರಾಷ್ಟ್ರದ ಕಾಂಗ್ರೆಸ್ ಕರ್ನಾಟಕದ ಪ್ರೆಸಿಡೆಂಟ್. ಹೌದು. ಇಡೀ ನೀರಾವರಿ ಬೆಂಗಳೂರು BDA ಅಥಾರಿಟಿ ಪೂರ್ತಿ, ಬೆಂಗಳೂರು ವಾಟರ್ ಸಪ್ಲೈ ಸಿವರೇಜ್ ಬೋರ್ಡ್, ಕಾರ್ಪೊರೇಷನ್, ಪ್ಲಾನಿಂಗ್ ಅಥಾರಿಟಿ, ಇದ್ರ ಜೊತೆಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಒಂದು ಕಾಲದಲ್ಲಿ ನಿಜಲಿಂಗಪ್ಪನವರಾಗಿದ್ದರು. ಅದರಿಂದ ಇದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವರ ಪ್ರಭಾವ. ಬಟ್ ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ? ನನ್ನನ್ನು ಯಾರು ಮಾಡೋಕ್ಕಾಗತ್ತೆ? ಕುಮಾರಸ್ವಾಮಿ ಅವರು ಟಾರ್ಗೆಟ್ ಕುಮಾರಸ್ವಾಮಿನ ನನ್ನನ್ನು ಮಾಡೋರು ಈ ರಾಜ್ಯದ ಮಹಾಜನತೆ ಮಾಡಬೇಕು. ಹೂ ಆರ್ ದೀಸ್ ಪೀಪಲ್? ಜೆಡಿಎಸ್ ಮುಗಿಸ್ಲೇಬೇಕು ಅನ್ನೋ ಪಣ ಇದ್ದಂಗಿದೆ. ಮಾತಾಡೋದಕ್ಕೆ ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ವಲ್ಲ, ಮಾತಾಡ್ತಾರೆ. ಈಗ ಸಿದ್ದರಾಮಯ್ಯನವರು ಇಲ್ಲಿ ಬಂದು ಕೂತ್ಕೊಳ್ತಿದ್ದಾರೆ, ಹಾಸನದಲ್ಲಿ ಓಡಾಡ್ತಾ ಇದ್ದಾರೆ.
ಮಂಡ್ಯದಲ್ಲಿ ಓಡಾಡ್ತಾ ಇದ್ದಾರೆ, ಒಂದು ನಿಮಿಷ ಸರ್, ಬೆಂಗಳೂರು ಗ್ರಾಮಾಂತರದಲ್ಲಿ ಓಡಾಡ್ತಾ ಇಲ್ಲಿ ಇದ್ದಾರೆ. 5 ಕಡೆ ಹೋದರು, ಹ್ಮ್ 5 ಕಡೆ ಹೋದರು. ನನ್ನ ಮೊಮ್ಮಗ ಪ್ರಜ್ವಲನ್ ಸೋಲಿಸ್ಬೇಕು ಅಂತ ಹ್ಮ್ ಎಲ್ಲೆಲ್ಲಿ ಏನೇನು ಭಾಷಣ ಮಾಡಿದ್ರು ಗೊತ್ತು ನನಗೆ. ಹ್ಮ್ ಎಲ್ಲೋದ್ರೂ ಟಾರ್ಗೆಟು ದೇವೇಗೌಡ ತಾನೆ. ಹೌದು. ಮಂಡಿಗೆ ಹೋದರೆ ಟಾರ್ಗೆಟು ಕುಮಾರಸ್ವಾಮಿ ದೇವೇಗೌಡ. ಹೌದು. ಬೆಂಗಳೂರು ಗ್ರಾಮಾಂತರಕ್ಕೆ ಹೋದರೆ ನನ್ನ ಅಳಿನ ಟಾರ್ಗೆಟ್ ಮಾಡಿ ಮಾತಾಡೋ ನೈತಿಕ ಶಕ್ತಿ ಇಲ್ಲ, ಮಾಡಲ್ಲ ಅಲ್ಲಿ. ಶಕ್ತಿ ಇಲ್ಲ. ಏಕೆಂದರೆ ಜನ, ನಾವು ರಾಜಕಾರಣಿಗಳು, ಅವರು ರಾಜಕಾರಣಿ ಅಲ್ಲ. ಬಟ್ ಈಗ ರಾಜಕೀಯಕ್ಕೆ ಬಂದಾಯ್ತಲ್ಲ. ಅದು ಕಾರಣ ನಾವಲ್ಲ, ಹ್ಮ್ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು, ಈ ರಾಷ್ಟ್ರದ ಗೃಹ ಮಂತ್ರಿಗಳು, ಹ್ಮ್ ಈ ದೇಶದಲ್ಲಿ 2,000 ಬೆಡ್ಡುಗಳ ಹೃದಯದ ಆಸ್ಪತ್ರೆಯನ್ನು ಹ್ಮ್ ಅಷ್ಟೊಂದು ಎತ್ತರಕ್ಕೆ ಜನತೆಗೆ ಚಿಕಿತ್ಸೆಯನ್ನು ಕೊಟ್ಟಂಥ ವ್ಯಕ್ತಿ, ಹ್ಮ್ 8.5 ಲಕ್ಷ ಜನಕ್ಕೆ ಪುಕ್ಕಟ್ಟೆ ಆಪರೇಷನ್ ಮಾಡದಂಥ ವ್ಯಕ್ತಿ ಇಡೀ ಹಿಂದೂಸ್ತಾನದಲ್ಲಿ ಎಲ್ಲೂ ಇಲ್ಲ. ಸರ್ಕಾರಿ ಸ್ವಾಮ್ಯದಲ್ಲೂ ಆಸ್ಪತ್ರೆ ಇಲ್ಲ, ಖಾಸಗಿ ವಲಯದಲ್ಲಿ. ಅವ್ರ ಬಗ್ಗೆ ಮಾತಾಡೋದು ಕಷ್ಟ ಆಗತ್ತೆ. ಅದನ್ನ ಜನ ನೋಡಿ ಓಟ್ ಹಾಕ್ತಾರಂತೀರಾ? ನಂಬಿಕೆ ಇದೆ ನನಗೆ. ನಂಬಿಕೆ ಇದೆ, ಕಾಂಗ್ರೆಸ್ನವರು ಓಟ್ ಹಾಕ್ತಾರೆ, ಅವಿಶ್ವಾಸ ಇದೆ. ಕಷ್ಟ ಅಂತೀರಾ ಈ ಸಲ ಡಿ ಕೆ ಸುರೇಶ್ ಅವರಿಗೆ? ತೀರ್ಮಾನ ಮಾಡ್ತಾರೆ. ಯಾಕೆ ಅಂತ ಕೇಳಿ, ಹ್ಮ್ ಸಾಮಾನ್ಯ ಜನ ಹ್ಮ್ ಒಂದು 10-15% ಆದರೂ ವೋಟ್ ಮಾಡ್ತಾರೆ. ಅವರಿಂದ ಏನು 16 ವರ್ಷ ಸೇವೆ ತಗೊಂಡಿದ್ದಾರೆ, ಹ್ಮ್ ಅವ್ರ ಬಗ್ಗೆ ಹೌದು, ಒಂದು ಕಡೆ ದುಡ್ಡು, ಹ್ಮ್ ಇನ್ನೊಂದು ಕಡೆ ಜನಸೇವೆ. ಹ್ಮ್ ಅವ್ರ ಬಗ್ಗೆ ಯಾರೂ ಲಘುವಾಗಿ ಮಾತಾಡೋದಿಲ್ಲ. ನನ್ನ ಬಗ್ಗೆ ಮಾತಾಡ್ತಾರೆ, ಕುಮಾರಸ್ವಾಮಿ ಬಗ್ಗೆ ನಾವು ರಾಜಕಾರಣಿಗಳು. ಯುವರ್ ಟಾರ್ಗೆಟ್ ಡಿ ಕೆ ಬ್ರದರ್ಸ್. ನಮ್ಮನ್ನೇ ನಾವು ಡಿ ಕೆ ಬ್ರದರ್ ಹೂ ಆರ್ವಿ ಜನ ತೀರ್ಮಾನ ಮಾಡ್ತಾರೆ. ನೀವು ಮಾಡಲ್ಲ, ನಿಮ್ಮ ಟಾರ್ಗೆಟ್ ಇಲ್ಲ. 91 ವರ್ಷದ ದೇವೇಗೌಡ ಆತ ಯಾವಾಗ ರಾಜಕೀಯಕ್ಕೆ ಬಂದ? ಹ್ಮ್ ನಾನು ಬಂಗಾರಪ್ಪ ಕಾಲದ್ದು ಬಂದಿಖಾನೆ ಮಂತ್ರಿ ಅಂತ ಹೇಳಿದೆ, ಹ್ಮ್ ಅಲ್ಲಿಂದ ಬಂದವರು. ಅಲ್ಲ, ನೀವು ಟಾರ್ಗೆಟ್ ಅಲ್ಲ ಅನ್ನೋದಾದ್ರೆ ಡಿಸೆಂಬರ್ ಅಷ್ಟೊತ್ತಿಗೆ ಇದು ಲೋಕಸಭೆ ಚುನಾವಣೆ ಆದ್ಮೇಲೆ ಸರ್ಕಾರ ಇರೋದಿಲ್ಲ ಅಂತ ಹೇಳ್ತಾ ಇದ್ದೀರಾ ಪದೇ ಪದೇ. ಹೌದು, ಯಾಕೆ ಅಂತ ಕೇಳಿ, ಈ ದೇಶದಲ್ಲಿ ಹ್ಮ್ INDIA-ನಲ್ಲಿ ಹ್ಮ್ ಪ್ರಧಾನಮಂತ್ರಿ ಆಗೋರು ಯಾರೂ ಇಲ್ಲ. ಯಾರು ಇಲ್ಲ. ಹೇಳಿ ನೀವು. ರಾಹುಲ್ ಗಾಂಧಿ ಇದ್ದಾರೆ ಅಂತ ಅವರೇ ಓಡಾಡ್ತಾರೆ, ಖರ್ಗೆ ಅವರು ಇದ್ದಾರೆ ಅಂತ ಅವರೇ ಓಡಾಡ್ತಾರೆ. ಖರ್ಗೆ ಅವರ ಹೆಸರು ಹೇಳಿದ್ದು ಮಮತಾ ಬ್ಯಾನರ್ಜಿ, ಅದನ್ನು ವಿರೋಧ ಮಾಡಿದ್ದು ಸಿದ್ದರಾಮಯ್ಯ. ನಾನೇನು ಯಾವುದನ್ನು ಉತ್ಪ್ರೇಕ್ಷೆ ಮಾಡಿ ಹೇಳಲ್ಲ. ಓಕೆ. ಖರ್ಗೆ ಅವರ ಹೆಸರು ಹೇಳಿದ್ದು ಮಮತಾ ಬ್ಯಾನರ್ಜಿ, ಹ್ಮ್ ಅದನ್ನು ವಿರೋಧ ಮಾಡಿದ್ದು ಹ್ಮ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಹೇಳಿದರು ರಾಹುಲ್ ಗಾಂಧಿ ಅಂತ. ಎಸ್, ಹ್ಮ್ ಮೊನ್ನೆ ಹ್ಮ್ ಕೋಲಾರದಲ್ಲಿ ಭಾಷಣ ಮಾಡ್ತಾರೆ. ಏನು ಭಾಷಣ ಮಾಡಿದರು ನಾನು ಹೇಳಬೇಕಾ? ಪಾಪ ಅವ್ರನ್ನ ತೀರಾ ಕೆಳಮಟ್ಟಕ್ಕೆ ನಾನು ಅವ್ರು ಮಾಡಿದ ಭಾಷಣ ಈಗ ಹೇಳಿ ಹ್ಮ್ ಅವನ್ನ ಇಳಿಸ್ಲಿಕ್ಕೆ ಹೋಗೋದಿಲ್ಲ. ಹ್ಮ್ ಅಲ್ಲ, ಯಾಕೆ ಹೇಳ್ತಾ ಇದ್ದೀರಾ ಪದೇ ಪದೇ ಈ ಲೋಕಸಭೆ ಆದ್ಮೇಲೆ ಈ ಸರ್ಕಾರ ಇರಲ್ಲ ಅಂತ ಹೇಳಿ? ನೋ, ದ ಪಾಯಿಂಟ್ ಈಸ್ ಹ್ಮ್
ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿ ಆಗಬೇಡ್ವೆ? ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ 132 ಸೀಟ್ 136 ಇದನ್ನೆಲ್ಲ ಮಾಡಿರೋ ನಾನು ಅಂತಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಕ್ಕೂ ಮಾಡಿರೋ ನಾನು ಅಂತಾರೆ. ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಪಕ್ಕದಲ್ಲಿ ತೆಲಂಗಾಣ. ನಾನು ಮುಖ್ಯಮಂತ್ರಿ ಆಗುವ ಅರ್ಹತೆ ಇಲ್ಲ. ಮತ್ತೆ ಸರ್ಕಾರ ಬಿದ್ದರೆ ಅವರೆಲ್ಲ ಆಗ್ತಾರೆ? ಅಲ್ಲೇ ಬರೋದು. ಹೇಗೆ? ಕಾದು ನೋಡಿ ಅವ್ರನ್ನ. ನೀವು ಇರ್ತೀರಿ, ನಾನು ಇರ್ತೀನಿ. ಇನ್ನು ಗೌಪ್ಯವಾಗಿ ಇಡ್ತಾ ಇದ್ದೀರಾ ಅದನ್ನ? ಇಲ್ಲಿ ನೀವು ಇರ್ತೀರಿ, ನಾವು ಇರ್ತೀವಿ. ಪಬ್ಲಿಕ್ ಟಿವಿನೂ ಇರುತ್ತೆ, ದೇವೇಗೌಡನೂ ಇರ್ತಾರೆ, ಕುಮಾರಸ್ವಾಮಿನೂ ಇರ್ತಾರೆ. ನೋಡಿ. ಹಾಸನದಲ್ಲಿ ಹೇಗೆ? ಹಾಸನದಲ್ಲಿ ಪ್ರಜ್ವಲ್ ಅವ್ರಿಗೆ ಯಾಕೆ ಕಷ್ಟ ಅಂತ ಹೇಳಿ ತುಂಬಾ ಪದೇ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಹಾಗಿಲ್ಲ. ಓಕೆ, ಇದು ಒಂದು ವರ್ಗ ಕ್ರಿಯೇಟ್ ಮಾಡೋ ಭಾವನೆಗಳು. ಓಕೆ, ಏನು ಪುಣ್ಯಾತ್ಮರು ಜನ ವೋಟ್ ಮಾಡ್ತಾರೆ. ಯಾಕೆ ಮಾಡಬೇಕು ಪ್ರಜ್ವಲ್ ಅವರಿಗೆ? ಯಾಕೆ ಮಾಡಬೇಕು ಅಂದರೆ, ನಾನು ರಾಜ್ಯಸಭೆಗೆ ಹೋದೆ. ಓಕೆ, ನಾನು 1919ರಲ್ಲಿ ಚುನಾವಣೆಗೆ ನಿಲ್ಲದಿಲ್ಲ ಅಂತ ಘೋಷಣೆ ಮಾಡಿದೆ. ನಾನು ಮುದ್ದನ್ಮೇಗೌಡನಿಗೆ ಸೀಟ್ ಕೊಡಬೇಡ ಅಂತ ತುಮಕೂರಲ್ಲಿ ನಿಲ್ತೀನಿ ಅಂತ ನನ್ನ ಬಾಯಿಲಿ ಬಂದಿದೆ ಅಂತ ಸಿದ್ದರಾಮಯ್ಯ ಒಂದು ಶಬ್ದ ಹೇಳಲಿ. ಇನ್ನು ಚಾಮುಂಡೇಶ್ವರಿ ದೇವಸ್ಥಾನ ಒಂದಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ ಜನ. ನಾನು ರಾಮನ ಪೂಜೆ ಮಾಡುತ್ತೆ ಅಂತಲೂ ಏನೋ ಹೇಳಿ ದೇವಸ್ಥಾನ ಇದು ಒಂದು ಶಬ್ದ ಹೇಳಿ. ನಾನು ಮುದ್ದನ್ಮೇಗೌಡನ ಸೀಟ್ ತೆಗೆದು ಸೀಟ್ ಕೊಡಿ ತುಮಕೂರಲ್ಲಿ ಒಂದು ಮಾತು ಆ ಥರ ಹೇಳಿಲ್ಲ ನೀವು? ಅವ್ರು ಹೇಳಲಿ ಹಿಂದೆ ನನ್ನನ್ನು ಹೇಗೆ ನಾನು ನಿಲ್ಲೋದಿಲ್ಲ ಅಂತ ಪಾರ್ಲಿಮೆಂಟ್ ಒಳಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ, ಪ್ರೈಮ್ ಮಿನಿಸ್ಟ್ರು ಎಲ್ಲ ಇತ್ತು. ನೀವು ತುಮಕೂರು ನಿಲ್ಲಲ್ಲ ಅಂತ ಹೇಳಿದ್ರಾ? ಅಲ್ಲ, ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ. ಆದರೂ ಒತ್ತಾಯ ಮಾಡಿದ್ರು ನಿಮ್ಮ ನಿಲ್ಲಕ್ಕೆ? ನಮ್ಮ ಮನೆಗೆ ಬಂದು ಯಾರ್ಯಾರು ಪರಮೇಶ್ವರು, ಮುದ್ದನ್ಮೇಗೌಡ ಏನೇನಾಯಿತು ಅದ್ರ ವಿಷಯ ಬೇಡ, ಅದು ಮುಗಿದೋದ ವಿಷಯ. ನಾನು ಸೋಮಣ್ಣನಿಗೆ ಬೆಂಬಲ ಕೊಟ್ಟಿದ್ದೀನಿ, ಆತ ಗೆಲ್ಲಬೇಕು. ಗೆಲ್ತಾರ ಸೋಮಣ್ಣವ್ರು ಈ ಸಲ? ನನಗೆ ಪೂರ್ಣ ವಿಶ್ವಾಸ. ನಾನು 5 ಕಡೆ ಸಭೆ ಮಾಡಿದ್ದೆ ತುಮಕೂರಲ್ಲಿ. ಮೋದಿಯವ್ರ ಬಗ್ಗೆ ತುಂಬ ಅಭಿಮಾನ ಇದೆಯಾ ಅಥವಾ ಅನಿವಾರ್ಯತೆ ಇದೆಯಾ? ನನಗೇನು ಅವರಿಂದ ಸತ್ಯ ಹೇಳೋದಾದರೆ, ಯಾವುದೇ ಒಂದು ಅವರಿಂದ ನಾನು ಪಬ್ಲಿಕ್ಕಾಗಿ ಹೇಳ್ತಾ ಇದ್ದೀನಲ್ಲ, ಒಂದು ಸೂಜಿ ಮನೆಯಷ್ಟು ನಾನು ಲಾಭ ತೆಗೆದುಕೊಂಡಿಲ್ಲ. ಒಂದು ಸೂಜಿ ಮನೆಯಷ್ಟು ಮೋದಿಯಿಂದ. ಯಾತಕ್ಕೆ ಲೈಕ್ ಮಾಡ್ತೀನಿ ಆ ಮನುಷ್ಯನ ಅಂದರೆ, ನನ್ನ ಕರೆದ್ರು ಇದೇ ಚಿಕ್ಕಬಳ್ಳಾಪುರದಲ್ಲಿ 2014 ನನ್ನ ಅಟ್ಯಾಕ್ ಮಾಡಿದ್ರು. ನಾನು ಹೇಳಿದೆ, ಮೋದಿಯವರು ಸ್ವಂತ ಶಕ್ತಿಯಿಂದ ಈ ದೇಶದ ಆಡಳಿತವನ್ನು ನಡೆಸೋದಾದರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಅವ್ರಿಗೆ 286 ಸೀಟ್ ಬಂತು. ನಾನು ಅವ್ರ ಹತ್ರ ಹೋದೆ. ನನಗೂ ಮರ್ಯಾದೆ ಇದೆ,
ನಾನು ಹೇಳಿದ್ದೀನಿ ರಾಜೀನಾಮೆ ತಗೊಳ್ಳಿ. ಆಗ ಅವ್ರು ಹೇಳಿದ ಮಾತು, ನಿನಗಿರೋ ಅನುಭವ ನನಗೆ ಗೊತ್ತು. ಅವರ ನೇರವಾಗಿ ಹೇಳಿದ್ದೀನಿ, ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಮೊದಲಿದ್ದವರು ದೇವೇಗೌಡ ಏನೇನು ಮಾಡಿದ್ದಾನೆ ಮುಖ್ಯಮಂತ್ರಿಯಾಗಿ, ಪ್ರೈಮ್ ಮಿನಿಸ್ಟರ್, ಪ್ರತಿಯೊಂದು ತನಿಖೆ ಮಾಡಿ, ರಿವ್ಯೂ ಮಾಡಿ, ಅವ್ರ ಬಾಯಿಂದ ಬಂದ ಮಾತು. ಇಷ್ಟು ಒಳ್ಳೆಯ ಆಡಳಿತ ಕೊಟ್ಟಿದೆಯಾ ನೀನು, ಯಾಕೆ ಬಂದೆ ಡೆಲ್ಲಿಗೆ? ನಿನ್ನ ರಾಜಕೀಯ ಗುರು ಚಂದ್ರಶೇಖರನ ತೆಗೆದಾಕಿದ್ರು, 2 ಕಾನ್ಸ್ಟೇಬಲ್ ಹೆಸರು. ಅಷ್ಟು ಬುದ್ಧಿ ಇಲ್ವ ನಿನಗೆ? ಯಾಕೆ? ಬೆಸ್ಟ್ ಗೌರ್ಮೆಂಟ್ ಕೊಡ್ತಾ ಇದ್ದೀನಿ. ನನಗೆ ಮಾತು ಮುಂದುವರ್ಸೋಕ್ಕಾಗಲಿಲ್ಲ. ಹೇಗೆ ಹೇಳಿ ಆಗೋಯ್ತು. ನನ್ನ ರಾಜೀನಾಮೆ ತಗೊಂಡು, ನೀನು ಚುನಾವಣೆಯಲ್ಲಿ ಆಡೋ ಮಾತುಗಳಿಗೆಲ್ಲ ಇಷ್ಟು ಸೀರಿಯಸ್ ಆಗಿ, ನಿನ್ನ ಅನುಭವ ನನಗೆ ಬೇಕು, ನೋ ಕ್ವಶನ್. ಹೇಳಿದ್ವಿ, ಕೈ ಹಿಡ್ಕೊಂಡು ಅವರೇ ಕಾರಿಂದ ಕರ್ಕೊಂಡೋದು ಪೋರ್ಟಿಗೆ. ಸೊ ಅಲ್ಲಿಂದ ಗೌರವ ಹೆಚ್ಚಾಯ್ತಾ ನಿಮಗೆ, ಅಭಿಮಾನ ಹೆಚ್ಚು? ಅದು ನಾನು ಗೋದ್ರಾ ವಿಷಯದಲ್ಲಿ ಅವ್ರ ಬಗ್ಗೆ ತುಂಬ ಅಟ್ಯಾಕ್ ಮಾಡಿದ್ದೆ. ಹೌದು. ಅವತ್ತು ನನ್ನನ್ನು ಕಾರಿಂದ ಇಳಿಸಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಅಂದರೆ, ನಾನು ಬೇರೆ ನರೇಂದ್ರ ಮೋದಿನ ನೋಡ್ತಾ ಇದ್ದೀನಿ. ಅವರು ಪಾರ್ಲಿಮೆಂಟ್ ಒಳಗೆ ಬರಬೇಕಾದ್ರೆ ಆ ಫಸ್ಟ್ ಸ್ಟೆಪ್ಗೆ ನಮಸ್ಕಾರ ಮಾಡಿ, ನಾನು ಇವತ್ತು ಈ ಪ್ರಧಾನಮಂತ್ರಿನೇ ಬೇರೆ ಅನ್ನೋ ಭಾವನೆ, ಅಲ್ಲಿಂದ ನಾನು ಅವ್ರ ಬಗ್ಗೆ ಅಭಿಮಾನ ಸ್ಟಾರ್ಟ್. ಇವತ್ತವರೆಗೂ ಏನೇನೂ ಕೇಳಿಲ್ಲ. ಒಂದೇ ಒಂದು ಹಾಸನಕ್ಕೆ IIT ಯಡಿಯೂರಪ್ಪ ಕುಮಾರಸ್ವಾಮಿ ಇದ್ದ ಕಾಲದಲ್ಲಿ 2007ರಲ್ಲಿ ಮಾಡಿದ್ರು. ಅದು ರೆಕಮೆಂಡ್ ಆಗಿ ಹೋಗಿತ್ತು. ಅರ್ಜುನ್ ಸಿಂಗ್ ಹೌಸಲ್ಲಿ ಮಾಡ್ತೀನಿ ಅಂತ ಹೇಳಿದರು. ಆದರೆ ಇವ್ರ ಸರ್ಕಾರ ಬಂದ ಮೇಲೆ ಅದನ್ನು ಧಾರವಾಡಕ್ಕೆ ಅದೊಂದು ಕೇಳಿದೆ, ಆಗಲಿಲ್ಲ, ಮುಂದೆ ಮಾಡಬಹುದು. ಮೈತ್ರಿ ಮಾಡ್ಕೊಂಡಿದ್ದು ಮಿಸ್ಟೇಕು ಅಂತ ಅನಿಸುತ್ತಾ ಇವಾಗ? ಕಾಂಗ್ರೆಸ್ ನನಗೆ ಏನಿಲ್ಲ. ಕಾಂಗ್ರೆಸ್ ಜೊತೆಗೆ ಹೋಗಿದ್ದು? ಹೌದು, ನಾನು ಕೂಡುದು ಅಂತ ಹೇಳಿದೆ. ಗುಲಾಬ್ ನಬಿ ಆಜಾದ್, ಖರ್ಗೆ ಇದ್ದಾರೆ, ನಮ್ಮ ಗೆಲೆಟ್, ಖರ್ಗೆ ಮಾಡಿ ಹೇಳಿ. ಈತ ಇದು ಒಂದು ಸತ್ಯ, ಕುರುಬರ ಸಮಾಜ ಆತನ ಜೊತೆಗಿದೆ. ನಾನೊಬ್ಬ ಮೂರ್ಖ. ಸಿದ್ದರಾಮಯ್ಯ ಒಂದು ವ್ಯಕ್ತಿ ಅಲ್ಲ, ಅವನ ಶಕ್ತಿ ಅಂತ ಹೇಳಿ ಭಾಷಣ ಮಾಡಿದ್ರು. ನಾನು ಮೂರ್ಖ. ಹೆಗಡೆ ಈ ಕೈ ಹಿಡ್ಕೊಂಡು ಕಾವಲು ಸಮಿತಿ ಅಧ್ಯಕ್ಷರು ಮಾಡಿದ್ರು ಇವ್ರನ್ನ. ಇವ್ರನ್ನ ಪಾರ್ಟಿ ಪ್ರೆಸಿಡೆಂಟ್ ಮಾಡೋಣ ಸರ್, ನಮಗೆ ಲಿಂಗಾಯತರು ಸಪೋರ್ಟ್ ಕೊಡಲಿಲ್ಲ ಅಂತ ಹೇಳಿದಾಗ
ಅವರ ರೀಡಿಂಗ್ ರೂಮ್ ಇದೆ ನಮ್ಮ ಮನೆಯಲ್ಲಿ. ಮೂರ್ಖ, ಯಾವ ಬ್ಯಾಕ್ವರ್ಡ್ ಬೇಕಾದ್ರೂ ಮಾಡು. ನನಗೂ ಅವ್ರಿಗೂ ಬೇಕಾದಷ್ಟು ಪರಸ್ಪರ ಹೋರಾಟ ಮಾಡಿದ್ದೆ. ಅವ್ರು ಹೇಳಿದ ಮಾತನ್ನು ಇದನ್ನು ಹೇಳಿದ್ದೇನೆ, ಹೌದು. ಸುಗತ ಬಸ್ತೀನಿ, ಇವನು ಎಂದಿಗೂ ಮಾಡಬೇಡ, ನಿನ್ನ ಕೊಲ್ತಾನೆ ಇವನು. ಅವತ್ತೇ ಹೇಳಿದ್ರು. ಬಟ್ ನೀವು ಅವಾಗ ಮೋದಿ ಅವ್ರು ಆಫರ್ ಕೊಟ್ಟಿದ್ರ ಮೈತ್ರಿ ಗೌರ್ಮೆಂಟ್ ರಚನೆ ಮಾಡೋಣ ಅಂತೇಳಿ, ಕಾಂಗ್ರೆಸ್ ಜೊತೆಗೆ ಹೋಗೋಕ್ಕಿಂತ ಮುಂಚೆ? ಇಲ್ಲ, ಹೌದು. ಕುಮಾರಸ್ವಾಮಿನ ಕರೆದು ಅವರು ಪ್ಲ್ಯಾನಿಂಗ್ ಕಮಿಷನ್ ಮೀಟಿಂಗ್ ಹೋಗಿದ್ರು. ನಿಮ್ಮಪ್ಪ ತುಂಬ ಹಠವಾದಿ, ನಿಮ್ಮ ಅಪ್ಪನ ಮಾತು ಕೇಳಿ ಎಷ್ಟು ಶ್ರಮ ಪಡ್ತೀಯ. ನಾನು ನಿತೀಶ್ ಕುಮಾರ್ನ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಎಲ್ಲ ಕಷ್ಟ ಕಾಲದಲ್ಲಿ. ಈಗ ರಾಜೀನಾಮೆ ಕೊಡು. ಈಗ ಬೆಳಿಗ್ಗೆ ಓದ್ತು, ರೇವಣ್ಣ ಇದ್ದ ಅಲ್ಲಿ. ನೀವು ಬೇಡ ಅಂದ್ರ? ಹೇಳ್ತೀನಿ. ಆಗ ಕುಮಾರಸ್ವಾಮಿ ನಮ್ಮಪ್ಪನಿಗೊಂದ್ಸರಿ ತುಂಬ ನೋವು ಕೊಟ್ಟೆ. ಅವ್ರ ಮಾತು, ಅವ್ರು 3 ತಿಂಗಳು ಆಸ್ಪತ್ರೆಯಲ್ಲಿದ್ದರು. ನಮ್ಮ ಅಪ್ಪನ ಕೇಳದೆ ಮಾಡೋಕ್ಕಾಗಲ್ಲ, ನಿನ್ನ ಹಣೆ ಬರ ಹೋಗು. ಸೀದಾ ಬಂದರು, ಇಬ್ಬರು ಮಕ್ಕಳು. ಹೀಗಾಯ್ತು ಅಂದರು. ನಾನು ಹೇಳಿದೆ ಟೈಮ್ ಬರುತ್ತೆ, ಈಗ ನೀವು ಮುಖ್ಯಮಂತ್ರಿ ಆಗಿದ್ದೀಯ, ಡ್ಯಾಮೇಜ್ ಆಗೋಗಿದೆ. ದೇವೇಗೌಡ ಒಳಗಡೆ ಅಂತರಂಗದಲ್ಲಿ ಮಾಡ್ದ ಮಗನ ಮುಖ್ಯಮಂತ್ರಿ ಅಂತ ಇದೇ ಗುಂಪು ಸಿದ್ದರಾಮಯ್ಯ ಅಣ್ಣ ಕಂಪನಿ, ಇದೇ ಗುಂಪು ಆಪಾದನೆ ಮಾಡಿ ಆಗದಾಗಿದೆ. ಎಷ್ಟು ದಿನ ಸಾಧ್ಯವೋ ಒಳ್ಳೆ ಕೆಲಸ ಮಾಡು, ಅವ್ರು ತೆಗಿಯೋದು ಗ್ಯಾರಂಟಿ. ಸಿದ್ದರಾಮಯ್ಯ ನಿನ್ನೆಂದೂ ಒಪ್ಪಲ್ಲ, ಅಲ್ಲಿವರೆಗೂ ಮಾಡು, ಆಮೇಲೆ ಏನಾಗುತ್ತೋ ಮುಂದಕ್ಕೆ ನೋಡೋಣ. ಈ ಮಾತು ತಪ್ಪಾಯ್ತಾ ಆ ಥರ ಹೇಳಿದ್ದು ಆಗ? ಇಲ್ಲ. ಆಮೇಲೆ ನಾನೇ ಮೋದಿ ಜೊತೆ ಹೋಗು ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ದೇನೆ. ಬಟ್ ಇದಕ್ಕೆ ಅವರು JDS ಜಾತ್ಯತೀತನೇ ಹೊರಟೋಗ್ಬಿಟ್ಟಿದೆ ಅಂತ ಹೇಳ್ತಾರೆ, ಸೆಕ್ಯುಲರ್ ಅನ್ನೋದೇ ಹೊರಟೋಗ್ಬಿಟ್ಟಿದೆ. ಈಗ ಜಾತಿ ಎಲ್ಲಿದೆ? ಬಾಳ ಠಾಕ್ರೆ ಹತ್ರ ಹೋಗಿ ನೀವು ಸರ್ಕಾರ ಮಾಡ್ತೀರಿ, ನಾಚಿಕೆ ಆಗಲ್ವೇ? ನಿಮ್ಮ ಮೋಹನ ಪ್ರಣವರಾಯ ಹೇಳ್ತಾರೆ, ನಮ್ಮನ್ನೇ ಅಚ್ಯುತಾನಂದ ಅಂತ ಹಿಂದೆ ರಾಹುಲ್ ಗಾಂಧಿಗೆ ಅಮೂಲ್ ಬಾಯ್ ಅಂತ ಹೇಳ್ತಾರೆ. ಪ್ರಣವರಾಯ ನಿನ್ನೆ ಹಿಂಡು ರಿಪೋರ್ಟ್. ಆ ರಾಹುಲ್ ಗಾಂಧಿ ಈಗ 5 ವರ್ಷದಲ್ಲಿ ದೇವೇಗೌಡ ಇಸ್ ದಿ ಬಿ ಟೀಮ್ ಅಪ್. ಸರ್, ನಿಮ್ಗೇನು ಅನ್ಸುತ್ತೆ ಫೈನಲ್ ಆಗಿ ಕರ್ನಾಟಕದಲ್ಲಿ ಎಷ್ಟು ಸೀಟ್ಗಳು ಬರುತ್ತೆ ಮೈತ್ರಿಗೆ? ನಾವು 28 ಗೆಲ್ಲಬೇಕು ಅನ್ನೋದೇ ನಮ್ಮ ಹಠ. 28 ಗೆಲ್ಲಬೇಕು ಅಂತ ಹೇಳಿ. ಬಟ್ ಗ್ಯಾರಂಟಿಗಳಿರೋದ್ರಿಂದ ಕಾಂಗ್ರೆಸ್ಸಿಗೆ ಲಾಭ ಆಗಲ್ವಾ? ಅಯ್ಯೋ, ಈ ಗ್ಯಾರಂಟಿ ಶೆಡ್ಯೂಲ್ಡ್ ಟ್ರೈಬ್ಗೆ ಇಟ್ಟಂತ ಹಣ ಸುಮಾರು 12,000 to 15,000 ಕೋಟಿ ಆ ಬಡವರಿಗೆ. ಅದನ್ನ ಈ ಗ್ಯಾರಂಟಿಗೆ ಬಳಸಿ 11,000 ಕೋಟಿ, 11,000 12,000. ಎಲ್ಲಿದೆ ನೀರಾವರಿಗೆ ದುಡ್ಡು? ಹೇಳಿ. ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲಿದೆ?
ಸತ್ಯ ಹೇಳಿ. ಹೆಣ್ಮಕ್ಳು ನೋಡಲ್ಲ ಅಂತೀರಾ 2,000 ರೂಪಾಯಿ ದುಡ್ಡನ್ನ? ಆಯಿತು, ಅವ್ರು 2,000 ಮನೆ ಯಜಮಾಂತಿ ಕೈಲಿ ಕೊಡ್ತಾರೆ. ಹೌದು. ಸೊಸೆ ಇರ್ತಾಳೆ, ಹ್ಮ್. ಮಗಳಿರ್ತಾಳೆ, 2 ಜನ ಹೆಣ್ಮಕ್ಳು ಇರ್ತಾರೆ. ಅದೆಷ್ಟು ಮಟ್ಟಿಗೆ ಸಂಬಂಧ ಒಬ್ಬರಿಗೊಬ್ಬರಿಗೆ ಪರಸ್ಪರ ಜಗಳಾಡ್ತಾರ, ಪ್ರೀತಿಯಿಂದ ಹಂಚ್ಕೋತಾರ. ಇದ್ರ ಬಗ್ಗೆ ವಾದ ವಿವಾದ ಬೇಡ ನಮ್ಗೆ. ಸೊ ಇದೇನು ಲಾಭ ಆಗಲ್ಲ ಅಂತೀರಾ ನೀವು ಕಾಂಗ್ರೆಸ್ಸಿಗೆ? ತಾತ್ಕಾಲಿಕವಾಗಿ ಆಗ್ಬೋದು. ಚುನಾವಣೆ ಮೇಲೆ ಪರಿಣಾಮ ಬೀರಲ್ವಾ? ನಿಮಿಷ ಆಯ್ತಲ್ಲ, ಈಗ 10 ತಿಂಗಳು ಆಗೋಗಿದೆ. ಅಲ್ಲ, ಈ ಲೋಕಸಭೆ ಮೇಲೆ ಪರಿಣಾಮ ಬೀರಲ್ವಾ? ಮೋದಿ ಇದರ ಅಪ್ಪನ ಗ್ಯಾರಂಟಿ ಹೇಳವ್ರೆ. ಒಂದು, ಇದೇ ಗ್ಯಾರಂಟಿಗಳನ್ನು ರಾಜಸ್ಥಾನದಲ್ಲಿ ಹೇಳಿದರು ಕಾಂಗ್ರೆಸ್ಸರು, ಮಧ್ಯಪ್ರದೇಶ ಹೇಳಿದರು, ಛತ್ತೀಸ್ಗಢ ಹೇಳಿದರು. ಓಕೆ. ಈ ಗ್ಯಾರಂಟಿ ವರ್ಕ್ ಆಗಲ್ವಲ್ಲ. ಹಾಗಲ್ಲ. ಕೊನೆಯದಾಗಿ ನಮ್ಮ ಮುಂದಿರೋ ವಾಸ್ತವಾಂಶ ಹೇಳ್ತೇನೆ. ಓಕೆ, ಕೊನೆಯದಾಗಿ ಒಂದು 6 ಹೆಸರು ಹೇಳ್ತೀನಿ. ಅವ್ರ ಹೆಸರು ಕೇಳಿದ ತಕ್ಷಣ ಏನ್ ಅನ್ಸುತ್ತೆ ನಿಮ್ಗೆ? ನೋ ಈಗ 25 ಗ್ಯಾರಂಟಿ, 5 ಅಲ್ಲ, 1 ಲಕ್ಷ ಹೆಣ್ಮಕ್ಳಿಗೆ ಕೊಡ್ತಾರಂತೆ. ಅದೇನೋ 25 ಗ್ಯಾರಂಟಿ ಹೇಳಿದ್ದಾರೆ. ಒಬ್ಬ ನಾನು ನಿನ್ನೆ ಹೇಳಿದೆ, ಲಘುವಾಗಿ ಹೇಳಲಿಲ್ಲ. ಈ 10 ವರ್ಷದಲ್ಲಿ ಕಾಂಗ್ರೆಸ್ಸು ಅಧಿಕೃತ ವಿರೋಧಿ ಪಕ್ಷ ಆಗುವಷ್ಟು ಸೀಟ್ ಬರಲಿಲ್ಲ. ಚಂಬು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಖಾಲಿ ಅದನ್ನು ಹೇಳಿದ್ದೀನಿ. ಇದು ಮೊದಲು ಇಂಪಾರ್ಟೆಂಟ್. 10 ವರ್ಷದಲ್ಲಿ ಅಧಿಕೃತ ವಿರೋಧಿ ಪಕ್ಷ ದೈವದಾಟ ಓಕೆ ಬರಲಿಲ್ಲ. ನಾನು ವಿರೋಧ ಪಕ್ಷದ ನಾಯಕನಾದೆ. 24 240ಕ್ಕೆ 24 ಬಂದೋಯ್ತು. ನೋಡಿ ಹೇಗಿದೆ. 10%. ಅಲ್ಲಿ ಆ 10% ಬರಲೇ ಇಲ್ಲ. 2 ಎಲೆಕ್ಷನ್ ಆಯಿತು. ಓಕೆ. ಇವರು ದೇಶ ಕೊನೆಯದಾಗಿ 5 ಹೆಸರು ಹೇಳ್ತೀನಿ. ಅವ್ರ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ? ಒಂದು ಮೋದಿಯವರು ಅಂದ್ರೆ ಏನು ಅನ್ಸುತ್ತೆ? ಮೋದಿಯವರು 10 ವರ್ಷ ಈ ದೇಶವನ್ನು ವಿಶ್ವದಲ್ಲಿ ರಷ್ಯಾ ಇರ್ಬೋದು, ಚೈನಾ ಇರ್ಬೋದು, ಅಮೆರಿಕ ಇರ್ಬೋದು, ವಿಶ್ವದ ಎತ್ತರಕ್ಕೆ ಬೆಳೆದಂಥ ಎಲ್ಲ ರಾಷ್ಟ್ರಗಳ ಮುಖ್ಯಸ್ಥರು ಅವರನ್ನು ಗೌರವಿಸ್ತಕ್ಕಂಥ ಆ ಎತ್ತರಕ್ಕೆ ಬೆಳೆದಿತ್ತು. ಸಿದ್ದರಾಮಯ್ಯನವ್ರಂದ್ರೆ ಏನು ಅನ್ಸುತ್ತೆ? ನಾನು ಅವರು ದೊಡ್ಡವರು, ತುಂಬ ದೊಡ್ಡವರು, ತುಂಬ ದೊಡ್ಡವರು. ಈಗ ಅವರು ಐಯಿಂದ ಹಿಡ್ಕೊಂಡಿದ್ದಾರೆ. ಅಹಿಂದ. DK ಶಿವಕುಮಾರ್ ಅಂದ್ರೆ ಅದು ಅವ್ರ ಜೊತೆಲೇ ಇದ್ದಾರಲ್ಲ, ಅದಕ್ಕೆ ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ. ಅವ್ರ ಜೊತೆನೇ ಇದ್ದಾರೆ ಅಂದ್ವಿ. ಯಡಿಯೂರಪ್ಪನವ್ರನ್ನ ಕಂಡ್ರೆ? ಯಡಿಯೂರಪ್ಪನವ್ರ ಒಂದು ಕಾಲದಲ್ಲಿ 2 ವರ್ಷ ಸಮರ್ಥವಾಗಿ ರಾಜ್ಯ ಆಳಿದ್ದಾರೆ. ಹಿರಿಯ ಮುಖಂಡರಿದ್ದಾರೆ. ವಿಜೇಂದ್ರ ಅವ್ರನ್ನ ಕಂಡ್ರೆ? ನಾನು ಈಗ ಅವ್ರಿಗೆ ಅಧಿಕಾರ ಸ್ಥಾನ ಕೊಟ್ಟಿದ್ದಾರೆ. ಈಗ ಅಧ್ಯಕ್ಷರಾಗಿ ಉತ್ತಮ ಕೆಲಸ ಮಾಡ್ತಾರೆ. ಕುಮಾರಸ್ವಾಮಿ ಅವರ ಬಗ್ಗೆ ನಾನು ಮೆಚ್ಚುಗೆಯ ಮಾತನಾಡ್ತೀನಿ ಅಂದ್ಬೇಡಿ. ಒಂದೇ ಬಡ್ಜೆಟ್ ಇಟ್ಟರು. ಸಿದ್ದರಾಮಯ್ಯ 12-13 ಬಡ್ಜೆಟ್ ಇಟ್ಟಿರ್ಬೋದು. ಒಂದು ಬಡ್ಜೆಟ್. ಸಿದ್ದರಾಮಯ್ಯ ಹೌಸಲ್ಲಿ ಹೇಳ್ತಾರೆ
ನನ್ನ ಎಲ್ಲ ಭಾಗ್ಯಗಳು, ಆ ಭಾಗ್ಯಗಳಿಗೆ ದುಡ್ಡನ್ನು ಇಟ್ಟು ನೀವು ರೈತರ ಸಾಲ ಮನ್ನಾ ಮಾಡ್ತೀರಿ, ಆಮೇಲೆ ಯೋಚನೆ ಮಾಡಿ. ಮೊದಲು ನನ್ನ ಭಾಗ್ಯಗಳಿಗೆ ದುಡ್ಡಿಟ್ಟು ರೇವಣ್ಣ ಅವರಂದ್ರೆ ಬಂದೆ. ಓಕೆ. ಅವರ ಭಾಗ್ಯಗಳಿಗೆ ದುಡ್ಡಿಟ್ಟು ಅವ್ರು 50,000 ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಆ ಸಾಲ 3,500 ಕೋಟಿ ಬಿದ್ದಿತ್ತು. ಅದು ಸೇರಿ ಇವರು 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಹೆಣ್ಣು ಮಕ್ಕಳಿಗೆ, ಗರ್ಭಿಣಿ ಹೆಣ್ಣುಮಕ್ಕಳಿಗೆ 2,000 ಪೌಷ್ಟಿಕ ಆಹಾರ, ಹೌದು. ಅಂಗವಿಕಲರಿಗೆ 1,000. ಅವರ ಕಾರ್ಯಕ್ರಮ ಎಷ್ಟು ಅನ್ನೋದನ್ನು ನಾನು ಪಟ್ಟಿ ಮಾಡುವಲ್ಲೆ. ಕುಮಾರಸ್ವಾಮಿ ಮನಸ್ಸು ಬಡವರ ಬಗ್ಗೆ ಮಿಡಿಯುತ್ತೆ. ಅವ್ರು ಹೋಗ್ತಾ ಇದ್ದು ಯಾರಾದ್ರೂ ಒಂದು ಹೆಣ್ಮಗಳ ಅಡ್ಡ ಬಂದು ಅಪ್ಪ ಹಿಂಗಾಯ್ತು ಅಂದರೆ ಅವ್ರ ಜೋಬಲ್ಲಿ ಒಂದು 50,000 1,00,000 ಇದಕ್ಕೆ ಕೊಟ್ಟರು. ಈ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಶುರು ಮಾಡಿ, ಇಡೀ ರಾಜ್ಯದ ಆತ್ಮಹತ್ಯೆ ಮಾಡಿಕೊಂಡಂಥ ಜನಗಳಿಗೆ ಮಂಡ್ಯದಲ್ಲಿ 800 ಜನಕ್ಕೆ ಕೊಟ್ಟರು. ಅದೇ ಧಾರವಾಡದಲ್ಲಿ ಹೋಗಿ ಆ ಭಾಗದ ಜನವನ್ನೆಲ್ಲ ಸೇರಿಸಿ ಅವ್ರಿಗೆಲ್ಲ 1,00,000. ರೇವಣ್ಣ ಅವ್ರನ್ನಂದ್ರೆ ರೇವಣ್ಣ ಕೆಲಸಗಾರ, ಅವನ ರೀತಿ ಕೆಲಸ ಮಾಡೋರು ಈ ರಾಜ್ಯದಲ್ಲಿ MLAಗಳು ಸಿಕ್ಕೋದು ಕಷ್ಟ. ನೀವು ಹೋಗಿ, ಇದೊಂದು ಬೆಟ್ಟ 1,000 ಮಕ್ಕಳು ಹೊತ್ತು, ನಾವು ಕರ್ನಿಗುಡ್ಡೆ ಅಂತೀವಿ, 1,000 ಮಕ್ಕಳು ಹೊತ್ತು. ಪ್ರಜ್ವಲ್ ಬಗ್ಗೆ ಹೇಳೋದಾದ್ರೆ ಪಾರ್ಲಿಮೆಂಟಲ್ಲಿ ಅಲ್ಲಿ ಒಂದು ದುರಂತ ಏನಂದರೆ, ಪಾರ್ಟಿ ವೈಸು ಕಾಲವನ್ನು ಅಲಾಟ್ ಮಾಡಿದೆ. ನಾನು 2004 ಜುಲೈ 20 ಕೊನೆ ಬಾಸ್ಟ್, ಮೊನ್ನೆ 19ರಲ್ಲಿ ಹೆಣ್ಮಗಳು ಪ್ರಮೋದ್ ಮಹಾಜನ್ ಕೈ ಮುಗಿದು ಕೇಳ್ಕೊಂಡೆ, ಕೊನೆ ಬಾಸ್ಟ್ ಅವ್ರು ಕರೆದು ಬೆಲ್ ಹೊಡಿತೀನಿ, ಇವತ್ತು ಮಾತಾಡ್ಬಿಡಿ, ಹೌಸ್ ಡಿಸಾಲ್ವ್ ಆಗ. ನಿಖಿಲ್ ಬಗ್ಗೆ ಹೇಳೋದಾದ್ರೆ ನಿಖಿಲ್ಲು ಈ ವರ್ಷನೇ ನಾನು ಮಂಡ್ಯದಲ್ಲಿ ನಿಲ್ಲಿಸಬೇಕು ಅಂತ ತುಂಬ ಹಠ ಮಾಡಿದ್ದು. ಅವರೇ ಮಾಡಿದ್ರಾ, ನೀವು ಮಾಡಿದ್ರಿ? ನಾನೇ ಮಾಡಿದ್ದು. ಆದರೆ ಜನ ಕುಮಾರಸ್ವಾಮಿ ಬೇಕು ಅಂತ ಹಠ. ನಾನು ಈ ವರ್ಷನೇ ನಿಲ್ಲಿಸಬೇಕು, ನನ್ನ ಕುಮಾರಸ್ವಾಮಿಗೆ ಚರ್ಚೆ. ಸೊ ಕೊನೆಯವರೆಗೂ ಲೇಟ್ ಆಗಿದ್ದು ಇದೇ ಕಾರಣನೇ. ಏಕೆ ನಾನು ಸತ್ಯ ಹೇಳಬೇಕು, ಹಾರಾಸ್ಕೋಪ್ ಇದೆ ಎಲ್ಲ ಮಕ್ಕಳದ್ದು. ಅವನ ಹಾರಾಸ್ಕೋಪ್ ಬಹಳ ಪ್ರಬಲವಾಗಿದೆ. ಅದ ಮೇಲೆ ಹೋದ ಸಾರಿ ಬೇಡ ಅಂದೆ, ಹೋದ ಸಾರಿ ಕೂಡುದು ಅಂದೆ. ರಾಹುಲ್ ಗಾಂಧಿ ಬಗ್ಗೆ ಹೇಳೋದಾದ್ರೆ ಲಾಸ್ಟ್ ಹೆಸರು ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದರೆ ಪ್ರಧಾನಮಂತ್ರಿ ಆಗುವಂಥ ಶಕ್ತಿ ಬೆಳೆಸ್ಕೊಳ್ಳಿಲ್ಲ. ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆಗಲಿಲ್ಲ. ಓಕೆ, ಬೆಳೆಸ್ಕೊಳ್ಳಿಲ್ಲ. ಓಕೆ, ತುಂಬ ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಕೊನೆಯದಾಗಿ ಏನಾದರೂ ಹೇಳಬೇಕು ಅನಿಸಿದ್ರೆ ನಾನು ಹೇಳಿ. ಪಬ್ಲಿಕ್ ಟಿವಿ ರಂಗ ಅವರಿಗೆ ಬೆಂಗಳೂರಿಂದ ಇಲ್ಲಿ ಕಳಿಸಿದ್ದಾರೆ ನಿಮ್ಮನ್ನು, ಬೆಳಗ್ಗೆ ಅವರು
ನೀವು ನೆನ್ನೆಯಿಂದ ಕಾದಿರಬೇಕು. ರಾತ್ರಿ ಎಲ್ಲಿ ಮಲಗಿದ್ರೋ ಗೊತ್ತಿಲ್ಲ. ಹಾಸನದಲ್ಲಿ ಉಳ್ಕೊಂಡಿದ್ವಿ. ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಈ 91ನೇ ವಯಸ್ಸಿನಲ್ಲಿ ಹರದನಹಳ್ಳಿ ನನ್ನ ಹುಟ್ಟೂರಿಗೆ ಬಂದು ಈ ಸುದೀರ್ಘವಾಗಿ ಒಂದು ಇಂಟರ್ವ್ಯೂ ಮಾಡಿ ಮಹಾಜನತೆಗೆ ತಿಳಿಸ್ಲಿಕ್ಕೆ ತಾವೇನು ನಿಮ್ಮ ಬಳಗ ನೀವೆಲ್ಲ ಬಂದಿದ್ದೀರಿ. ನಾನು ತುಂಬ ನಿಮಗೆ ಆಭಾರಿಯಾಗಿದ್ದೇನೆ. ನಮಸ್ಕಾರ. ಜನರಿಗೆ ಏನಾದರೂ ಹೇಳಬೇಕಾ ಈ ಚುನಾವಣೆಯಲ್ಲಿ? ಈ ಚುನಾವಣೆಯಲ್ಲಿ ನಾನು 28ಕ್ಕೆ 28 ಸ್ಥಾನವನ್ನು NDA ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಹೇಳುವ ಉದ್ದೇಶ ವೈಯಕ್ತಿಕವಾಗಿ ಯಾವ ಸ್ವಾರ್ಥ ಇಲ್ಲ. ಆದರೆ ನಿನ್ನೆ ಕೃಷ್ಣಾ ನದಿಯ ನೀರನ್ನು, ಕಾವೇರಿ ನದಿಯ ನೀರನ್ನು ನಾನು ನನ್ನ ಜನತೆಗೆ ಕುಡಿಯಕ್ಕೆ ನಾನು ಕೋಲಾರ ಆಗಲಿ, ಚಿಕ್ಕಬಳ್ಳಾಪುರ ಆಗಲಿ, ಈ 9 ಜಿಲ್ಲೆಗಳು, ಬೆಂಗಳೂರು ನಗರ ಸೇರಿದಂತೆ ಪ್ರಧಾನಮಂತ್ರಿಯಿಂದ ತರ್ತೀನಿ ಅಂತ ಹೇಳಿ ಎದೆ ತಟ್ಟಿ ಮಾತಾಡಿದೆ. ಅವರು ಸೂಕ್ಷ್ಮವಾಗಿ ನನ್ನ ಮಾತಿಗೆ ಸಮ್ಮತಿ ಕೊಟ್ಟಿದ್ದರು. ಅವರಿಗೆ ನಾನು ತುಂಬ ಆಭಾರಿ. ಓಕೆ, ತುಂಬ ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಆದ್ದರಿಂದ ಕಾರ್ಯಕ್ರಮಕ್ಕೆ. ಈ ನಾಡಿನ 28 ಸೀಟು ಗೊತ್ತು ನನಗೆ. ಇವತ್ತು ಕೃಷ್ಣಾ ನದಿಯ ನೀರು ಬಳಕೆ ಆಗಿಲ್ಲ ಪೂರ್ಣ. ನಾನೇನು 524 ಅಡಿ ಗೇಟ್ ನಿಲ್ಲಿಸಿ ನೀರು ಹಿಡಿದಿದ್ದನೋ ಅದು ಬಳಕೆ ಆಗಿಲ್ಲ, ಈಗಲೂ ಆಗಿಲ್ಲ. ಕಾವೇರಿ ಹೀಗಿದೆ, ಮಹದಾಯಿದು ಇನ್ನೊಂದು ಪ್ರಾಬ್ಲಮ್. ಹೀಗೆ ಸಮಸ್ಯೆಗಳು ನಮ್ಮ ನದಿಯ ನೀರಿನ. ಆದ್ದರಿಂದ ಮೋದಿಯವರಿಗೆ ಮನದಟ್ಟಾಗಿದೆ. ಬೆಂಗಳೂರಲ್ಲಿರೋ ಸಂಕಟ, ಕೋಲಾರ, ಈ ಭಾಗದಲ್ಲಿರೋ ಕುಡಿಯೋ ನೀರಿನ ನನ್ನೇ ಪ್ರಸ್ತಾಪ ಮಾಡಿ ನನಗೆ ನಂಬಿಕೆ ಇದೆ. 28 ಸ್ಥಾನ ಗೆಲ್ಲಿಸ್ಕೊಂಡು ಹೋದಾಗ ಆ ತಮಿಳರ ಹಂಗಿನಲ್ಲಿ ಇಷ್ಟು ದಿನ ಏನು ಕೇಂದ್ರ ಸರ್ಕಾರ ನಡೀತು ಮೋದಿ ಬರೋದಕ್ಕಿಂತ ಮುಂಚೆ, ಮನಮೋಹನ್ ಸಿಂಗ್ ಆಗಲಿ, ವಾಜಪೇಯಿ ಆಗಲಿ, ನರಸಿಂಹರಾವ್ ಆಗಲಿ, ತಮಿಳರ 40 ಸೀಟು ಅವ್ರ ಹಂಗಿನಲ್ಲಿ ಸರ್ಕಾರ ನಡೆಸಿದ್ರು. ಅದಾಗಬಾರ್ದು. ಓಕೆ, ಆ ಸನ್ನಿವೇಶ ಬರಬೇಕು. ನಾವು 28 ಸೀಟು ಗೆದ್ದು ಎದೆಚಾಚಿ ನಮಗೆ ನೀರು ಕೊಡಿ ಅಂತ ಕೇಳುವ ಆ ನೈತಿಕ ಬಲ ನಮಗಿರಬೇಕು. ಓಕೆ, ಆದ್ದರಿಂದ ಮಹಾಜನತೆಯಲ್ಲಿ, ಕರ್ನಾಟಕದ 6.5 ಕೋಟಿ ಜನತೆಯಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ. 28ಕ್ಕೆ 28 ಗೆಲ್ಲಿಸ್ಕೊಡಿ. ಇನ್ನೂ 2 ವರ್ಷ ರಾಜ್ಯಸಭಾ ಸದಸ್ಯನಾಗಿರ್ತೇನೆ. ನಾನು ಮೋದಿಯವ್ರ ಜೊತೆ ಈ ಸಮಸ್ಯೆಯನ್ನು ಬಗೆಹರಿಸ್ತೇನೆ. ನಮ್ಮ ನಾಡಿನ ಜಲಸಂಪತ್ತು ನಮ್ಮ ಹಕ್ಕು, ನಾನು ಅದನ್ನು ಬಗೆಹರಿಸ್ತೇನೆ. ಮೈತ್ರಿ ಇಲ್ಲಿಗೆ ಮುಗಿಯತ್ತಾ ಮುಂದುವರಿಯುತ್ತಾ? ಯಾವುದೇ ಕಾರಣದ ಅಪಾಯ ಆಗಲ್ಲ ಮೈತ್ರಿ. ಓಕೆ ಓಕೆ, ತುಂಬ ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಇದಿಷ್ಟು ಮಾಜಿ ಪ್ರಧಾನಿ HD ದೇವೇಗೌಡರ ಜೊತೆಗೆ ನಮ್ಮ ಸಂದರ್ಶನ. ಕಾರ್ಯಕ್ರಮ ಮುಗಿಸ್ತಾ ಹೋಗ್ಬಿಟ್ಟು ಬರ್ತೀನಿ. ಧನ್ಯವಾದಗಳು.